ಬಿಡದಿ ಟೌನ್ಶಿಪ್ ಕದನ ನೀವು ನೋಡ್ತಿರೋ ಹಾಗೆ ಮುಖ್ಯಮಂತ್ರಿ ಡಿಕೆ ಹಾಗೆ ಕೇಂದ್ರ ಸಚಿವ ಎಚ್ಡಿಕೆ ನಡುವೆ ಬಹಿರಂಗ ಸಮರಕ್ಕೆ ಕಾರಣ ಆಗಿದೆ. ನನ್ನ ಹತ್ರ ದಾಖಲೆಗಳಿದೆ, ಚರ್ಚೆ ಮಾಡೋಣ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಬಹಿರಂಗ ಪಂಥಾಹ್ವಾನದ ಸವಾಲನ್ನ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಡಿಕೆ ಶಿವಕುಮಾರ್ ಈ ಹಿಂದೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಇದ್ದೆ, ಅವಾಗ ನೀವು ಬಂದಿಲ್ಲ. ಇದರ ಜೊತೆ ರೆಡ್ ಝೋನ್ ಕದನ ಇದೆಲ್ಲ ನಡೀತಾ ಇದೆ. ಬನ್ನಿ ಏನಾಗ್ತಾ ಇದೆ ಇಬ್ಬರುಗಳ ನಡುವೆ, ದಾಖಲೆಗಳಿಗೆ ಸಂಬಂಧಪಟ್ಟಾಗಿರೋ ದಂಗಲ್ ಹೇಗೆ ಸಾಗ್ತಾ ಇದೆ ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ತಾರಕಕ್ಕೇರಿದ ಸಿಎಂ ಡಿಕೆ ಎಚ್ಡಿಕೆ ಮಧ್ಯೆ ಬಿಡದಿ ಕದನ. ಸಿಎಂ ಡಿಕೆಶಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪಂಥಾಹ್ವಾನ. ಅವರಷ್ಟು ಬಿಸಿ ನಾವಿಲ್ಲ, ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದೆ. ಈ ಹಿಂದೆ ಕರೆದಾಗ ಬಂದಿಲ್ಲ, ಈಗ ನನಗೆ ಟೈಮ್ ಇಲ್ಲ ಎಂದ ಡಿಕೆ. ಕರೆದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಕಾಳಗ, ಬದ್ಧ ವೈರಿಗಳ ಸಮರ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿಎಂ ಡಿಕೆಶಿ ಕುಮಾರಸ್ವಾಮಿ ಮಧ್ಯೆ ರಾಜಕೀಯ ಸಂಘರ್ಷ ತಾರಕಕ್ಕೇರಿದೆ. 2006ರಲ್ಲಿ ರೆಡ್ ಝೋನ್ ಮಾಡಿದ್ದೇ ಕುಮಾರಸ್ವಾಮಿ, ಅವರೇ ಟೌನ್ಶಿಪ್ ಪ್ಲಾನ್ ಮಾಡಿದ್ದು ಅಂತ ಸಿಎಂ ಡಿಕೆಶಿ ಬೆಂಕಿಯುಗುಳ್ತಿದ್ದಾರೆ. ಇದೀಗ ಸಿಎಂ ಡಿಕೆಶಿಗೆ ಸವಾಲ್ ಹಾಕಿರೋ ಎಚ್ಡಿಕೆ ಬೈರಮಂಗಲಕ್ಕೆ ಬನ್ನಿ, ನಾನು ಚರ್ಚೆಗೆ ಸಿದ್ಧ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ. ದಾಖಲೆ ಸಮೇತವೇ ಇಂದು ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಎಚ್ಡಿಕೆ ಬಿಡದಿಯ ಬೈರಮಂಗಲಕ್ಕೆ ಬೇಕಾದ್ರೆ ನೀವು ಬನ್ನಿ, ಜನರ ಮುಂದೆಯೇ ಚರ್ಚೆ ಮಾಡೋಣ ಅಂತ ಪಂಥಾಹ್ವಾನ ಕೊಟ್ರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ ಸಿಎಂ ಡಿಕೆ ಈ ಹಿಂದೆಯೇ ಬಹಿರಂಗ ಚರ್ಚೆಗೆ ನಾನು ಸಿದ್ಧವಿದ್ದೆ ಎಂದಿದ್ದಾರೆ. ನೋಡಪ್ಪ, ನಾನಂತೂ ಆರಾಮಾಗಿದ್ದೀನಿ. ನಿಮಗೆ ಬಹಳ ಸರ್ಕಾರ ನಡೆಸ್ತಾ ಇದ್ದೀರಿ, ಹಲವಾರು ರೀತಿಯಲ್ಲಿ ಇವೆಂಥವು ಟೇಪಿಗೆ ಇಟ್ಟಿಟ್ಟು ಮೆಜರ್ಮೆಂಟ್ ಇಟ್ಟು ಮಧ್ಯರಾತ್ರಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿವರೆಗೂ ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ. ನೀವು ಅದೆಲ್ಲ ಬಿಟ್ಟು ಯಾವಾಗ ಸ್ವಲ್ಪ ಸಮಯ ಮಾಡ್ತಿದ್ದೀರಿ, ನೀನೇ ಕೊಡಪ್ಪ, ನೀವೇ ಕೊಡಿ ಡೇಟ್ನ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಅದೇ ಹೇಳೋದು, ನಾನು ಫ್ರೀ ಇದ್ದೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕೆಂದರೆ ಬ್ಯುಸಿ ಅವರು, ಅವರಷ್ಟು ಬ್ಯುಸಿ ನಾವಿಲ್ಲ. ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದ್ದೀವಿ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಇದಿಷ್ಟೇ ಅಲ್ಲ, ಪಾಪ ಹೋರಾಟ ಮಾಡ್ತಿರೋ ಹೆಣ್ಣು ಮಕ್ಕಳ ಮುಂದೆಯೇ ಚರ್ಚೆ ಆಗ್ಲಿ ಅಂತ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ಮುಂದೆ ಸದನ ಇದೆ, ಉತ್ತರ ಕೊಡೋಣ ಅಂದಿದ್ದಾರೆ. ಅಲ್ಲ ಬೈರಮಂಗಲ ಜನಗಳ ಹತ್ರಕ್ಕೆ ಹೋಗೋಣ, ಅಲ್ಲಿ ಯಾರು ಹೆಣ್ಣು ಮಕ್ಕಳು ವಯಸ್ಸಾಗಿರೋರು 450 ದಿನ ಕೂತವರಲ್ಲ, ಅಲ್ಲೇ ಅವ್ರ ಮುಂದಾನೆ ಚರ್ಚೆ ಆಗಲಿ, ಹೋಗೋಣಂತೆ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಸುಮ್ನೆ ದಾಖಲೆ ನಾವು ತಂದಿಲ್ಲ, ನನ್ನ ಹತ್ತಿರ ಇರೋ ದಾಖಲೆಗಳೆಲ್ಲ ರೈತರದ್ದಾಗಿವೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಡಿಕೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಅಂದ್ರು. ಇದೇನು ಸುಮ್ಮನೆ ನಾವು ರೆಡಿ ಮಾಡ್ಕೊಂಡ್ ಬಂದಿದೀವ, ಇದೆಲ್ಲ ರೈತರದೇ. ಅದರಿಂದ ಅಲ್ಲೇ ಬೈರಮಂಗಲ ಜನಗಳ ಹತ್ರಕ್ಕೆ ಹೋಗೋಣ. ಕೆಲವೊಂದಿಷ್ಟು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ಸಿಎಂ ಡಿಕೆ ಕುಮಾರಸ್ವಾಮಿ ಮಧ್ಯೆ ರೆಡ್ ಝೋನ್ ಕದನ. ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡಿದ್ರು? ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವರು ಮಾಡಿದ್ರು? ಅದಕ್ಕೆ ಫಸ್ಟ್ ಉತ್ತರ ಹೇಳಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು? ಅದಕ್ಕೆ ಉತ್ತರ ಹೇಳಿ. ಮತ್ತೆ 15 ವರ್ಷದಲ್ಲಿ ಯಾವ ಸರ್ಕಾರಗಳು CDP ಪ್ಲಾನ್ ಮಾಡಿರಲಿಲ್ಲ. ನಂತರ ನಾನು ಬಂದ ಮೇಲೆ CDP ಪ್ಲಾನ್ಗೆ ಅಪ್ರೂವಲ್ ಕೊಟ್ಟೆ. ಏಕೆಂದರೆ ಪ್ರತಿ 15 ವರ್ಷಕ್ಕೆ ಒಂದು ಬಾರಿ ಬೆಂಗಳೂರಿನ ಸುತ್ತಮುತ್ತ ಡೆವಲಪ್ಮೆಂಟ್ ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು CDP ಪ್ಲಾನ್ ರೆಡಿ ಮಾಡ್ತಾರೆ. ಆ CDP ಪ್ಲಾನ್ ಏನು ರೆಡಿ ಮಾಡಿದ್ರು, ಅದರ ಆಧಾರದ ಮೇಲೆ ಕೆಲವು ಭಾಗ ಗ್ರೀನ್ ಝೋನು, ರೆಡ್ ಝೋನು, ಯಾವುದೋ ಕೆಲವೆಲ್ಲ ಅದು ಆ ಒಂದು ಗೈಡ್ಲೈನ್ಸ್ ಬರ್ತಕ್ಕಂಥದ್ದು. ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗೋಕೆ ತಯಾರಿಲ್ಲ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ಅರ್ಕಾವತಿಯಲ್ಲಿ ಸಿದ್ದರಾಮಯ್ಯ ಏನ್ ಜೈಲಿಗೆ ಹೋದ್ರಾ ಅಂತ ಅಂದ್ರು. ನಾನು ಬೀಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ. ಡಿನೋಟಿಫಿಕೇಶನ್ ಮಾಡಿದೀವಲ್ಲ ಬ್ರದರ್, ಅದು ಯಾವಾಗ ಹೋಗ್ತಾರೆ ಡಿನೋಟಿಫಿಕೇಶನ್? ಅದಕ್ಕೆ ಸಿದ್ದರಾಮಯ್ಯನವರು ಈಗ ರೀಡು ಮಾಡಿ
500 ಎಕರೆ ಅರ್ಕಾವತಿ ಲೇಔಟಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಏನು ಜೈಲು ಹೋದ್ರ, ಕಳಿಸಿದ್ದೀರಾ? ದಾಖಲೆ ಬಿಡುಗಡೆ ಮಾಡಿ ಕುಮಾರಸ್ವಾಮಿ ಕೌಂಟರ್. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿಯ ಕೂಸು ಅಂತ ಸಿಎಂ ಡಿಕೆ ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆ ದಾಖಲೆ ರಿಲೀಸ್ ಮೂಲಕ ಕೌಂಟರ್ ಕೊಟ್ಟಿರೋ ಕುಮಾರಸ್ವಾಮಿ, ನಾನೇ 5 ಟೌನ್ಶಿಪ್ಗೆ ಚಾಲನೆ ಕೊಟ್ಟಿದ್ದು, ಆದ್ರೆ 2007 ಜೂನ್ 11ರಂದು ನನ್ನ ಎಲ್ಲಾ ಆದೇಶಗಳು ಸ್ಥಗಿತ ಆಗತ್ತೆ. ಬಳಿಕ ಅಧಿವೇಶನದಲ್ಲಿ ಚರ್ಚೆ ಆಗಿದೆ ಅಂತ ಕುಮಾರಸ್ವಾಮಿ ದಾಖಲೆ ರಿಲೀಸ್ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಚರ್ಚೆಗೆ ನಾನು ಸಿದ್ಧ, ಬನ್ನಿ ಅಂತ ಸಿಎಂ ಡಿಕೆಗೆ ಕುಮಾರಸ್ವಾಮಿ ಪಂಥಾಹ್ವಾನದ ಮೂಲಕ ಸವಾಲ್ ಹಾಕಿರೋದು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಇತ್ತ ರೈತ ಸಂಘಟನೆಗಳು ಬಿಡದಿ ಟೌನ್ಶಿಪ್ ಖಂಡಿಸಿ ಬೈಕ್ ರ್ಯಾಲಿ ನಡೆಸಿವೆ. ಬಿಡದಿಯಿಂದ ಬೈರಮಂಗಲದವರೆಗೂ ಬೈಕ್ ರ್ಯಾಲಿ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ, ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಭಾಗಿಯಾಗಿದ್ರು. ಇಲ್ಲಿ ಈ ತರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಮತ್ತೆ ಎಕ್ಸ್ಪಾನ್ಷನ್ ಮಾಡ್ತಿರೋಂಥದ್ದು ಇದೇನು, ಇದರಿಂದ ಆಯ್ತಿರೋಂಥ ಸಮಸ್ಯೆಗಳೇನು ಅಂತ ನಮಗೆ ದೇಶಾದ್ಯಂತ ಏನಾಗೈತೆ ಅನ್ನೋದು ನಮಗೆ ಗೊತ್ತಿರೋಂಥದ್ದೇ. ಇದಾಯ್ತಾ ಇರೋದ್ರಿಂದ ಈಗ ಒಂದು ಕಡೆ ಕಟ್ಟಡಗಳು ಕಟ್ಟಬೇಕು, ಹೊಸಬ್ರನ್ನ ತಗೊಬಂದು ನಿಲ್ಲಿಸ್ಬೇಕು, ಆದರೆ ಇಲ್ಲಿ ಸ್ಥಳೀಯವಾಗಿರೋಂಥ ರೈತರನ್ನೆಲ್ಲ ಬೀದಿಗೆ ತರ್ತಾರೆ. 80% 80 ಭಾಗಕ್ಕಿಂತ ಹೆಚ್ಚು ಜನರು ವಿರೋಧ ಮಾಡಿದ್ದಾರೆ. ಈಗ ಆಳುವ ಸರ್ಕಾರಗಳು ಅಥವಾ ಕಂಪ್ನಿ ಪರ ಮನಸ್ಸಿರುವಂಥ ರಾಜಕಾರಣಿಗಳು ಅದನ್ನು ದಿಕ್ ತಪ್ಸೋಕ್ಕೆ ಈಗ 500 ಚಿಲ್ಲರೆ ಎಕರೆ ನೋಟಿಫಿಕೇಶನ್ ಮಾಡಿದ್ದಾರೆ. ಅವೆಲ್ಲ ಸಣ್ಣ ಹಿಡುವಳಿದಾರರ ರೈತರು. ಅವ್ರ ಅಸಹಾಯಕತನ ಬಳಸ್ಕೊಂಡು ಅವ್ರಿಗೆ ಪರಿಹಾರ ಕೊಡ್ತೀವಿ ತರಾತುರಿ ಅಂತೇಳಿ ಬೇರೆ ರೈತರನ್ನ ಹೋರಾಟವನ್ನು ಕುಗ್ಸಕ್ಕೆ ಮಾಡ್ತಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ವಾಗ್ಯುದ್ಧ ನಡೀತಾ ಇದ್ರೆ, ಇತ್ತ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿ ಟೌನ್ಶಿಪ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಸುನೀಲ್ ಜೊತೆ ಪ್ರಶಾಂತ್, ಟಿವಿ9 ರಾಮನಗರ.